ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಆಫ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಉಷಾ. ನನ್ನ ಜೊತೆ ಇವತ್ತು ಸೀನಿಯರ್ ಜರ್ನಲಿಸ್ಟ್ ಕರಿಸ್ವಾಮಿ ಇದ್ದಾರೆ. ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇತ್ತೀಚೆಗೆ ಬಸ್ಸಲ್ಲಿ ಟ್ರಾವೆಲ್ ಆದಾಗ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಅನಿಸ್ತು. ಕರಿಸ್ವಾಮಿ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನನ್ನ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ರೀಸೆಂಟ್ಲಿ, ಒಂದು 2 ದಿನದಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ. ಮಾರ್ಕೆಟಲ್ಲಿ ಇದೆ ಎಸ್ಪೆಷಲಿ ಆಗಿರೋದು. ಸೊ ಮಿಡಲ್ ಸೆಕ್ಷನ್ ಏನು ಹೇಳ್ತೀವಿ, ಅಲ್ಲಿ ಈ 2 ಜನ ಅಲೌ ಮಾಡಿರ್ತಾರೆ, ಈ ಕಡೆ ಮಹಿಳೆಯರು ಮತ್ತು ಪುರುಷರು, ಇನ್ನೊಂದು ಸೈಡಲ್ಲಿ ಮಹಿಳೆಯರು. ಸೊ ಮಹಿಳೆಯರ ಡಿಪಾರ್ಟ್ಮೆಂಟ್ ತುಂಬ ಬ್ಲಾಕ್ ಫುಲ್ ಆಗಿರೋದ್ರಿಂದ ರಶ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಕೆಲವು ಮಹಿಳೆಯರು ಗಂಡಸರ ಸೆಕ್ಷನಿಂದನೂ ಹೋಗೋಕ್ಕೆ ಶುರು ಮಾಡಿದ್ರು. ಈಗೇನಾಯಿತು ಅಂದರೆ, ಸೊ ಒಂದು ಗಂಡಸರು ಮತ್ತು ಹೆಂಗಸರಲ್ಲಿ ಜಗಳ ಶುರು ಆಯಿತು. ಅದ ತಕ್ಷಣ ಜನಗಳು ವಿಚಿತ್ರವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಇದು ಸಾಮಾನ್ಯವಾಗಿ ಎಲ್ಲ ಬಸ್ಸಲ್ಲಿ ಆಗುತ್ತೆ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ಮೋಸ್ಟ್ ಆಫ್ ದ ಟೈಮ್. ಆಗ ಏನಾಯಿತು, ಆ ಒಂದು ಪುರುಷರು ಸ್ವಲ್ಪ ಮಹಿಳೆಯರನ್ನ ದೂಗಿಸ್ಬಿಟ್ಟು ಅವ್ರ ಜಾಗ ಹೋಗಿ ಹೇಳ್ಕೊಂಡ್ಬಿಟ್ರು. ಐ ಥಿಂಕ್ ಇಟ್ ವಾಸ್ ಅರೌಂಡ್ 70 years, 70 ವರ್ಷ ಆಗಿರ್ಬೇಕು ಅವ್ರಿಗೆ. ಸೊ 1-2 ನಿಮಿಷ ಬಸ್ ಕಾಮ್ ಆಗಿತ್ತು. ಅಲ್ಲಲ್ಲಿ ಮಲ್ಟಿಪಲ್ ಡಿಸ್ಕಷನ್ ಶುರು ಆಯಿತು. ಏನು ಡಿಸ್ಕಷನ್ ಅಂತ ಅಂದರೆ, ಅವ್ರು ಹೇಳಕ್ಕೆ ಶುರು ಮಾಡಿದ್ರು, ಪುರುಷರು ಹೇಳಕ್ಕೆ ಶುರು ಮಾಡಿದ್ರು. ಈ ಫ್ರೀ ಬಸ್ ಪಾಸ್ ಅಂತ ಶುರು ಮಾಡಿದಾಗ ಈ ತೊಂದರೆಗಳು ಜಾಸ್ತಿ ಆಗ್ತಿದೆ. ಹೆಂಗಸರು ಎರಾವೆರಿ ಓಡಾಡ್ತಾರೆ. ಬರೀ ಬೆಂಗಳೂರು ಓಡಾಡೋದ್ರಿಂದ, ಬೆಂಗಳೂರಿಂದ ಮೈಸೂರಿಂದ ಚಿತ್ರದುರ್ಗ ಅನ್ನೋ ಒಂದು ಡಿಸ್ಕಷನ್ ಶುರು ಆಯಿತು. ಫ್ರೀ ಬಸ್ ಪಾಸ್ ಮಾಡಲೇಬಾರ್ದಾಗಿತ್ತು ಅಂತ. ಸೊ ನನ್ನ ಇವಾಗಿನ ಪ್ರಶ್ನೆ ಏನು ಅಂದರೆ, ಫ್ರೀ ಬಸ್ ಪಾಸ್ ಮಾಡಬೇಕಾಗಿತ್ತೋ ಇಲ್ವಾ ಅಂತ ಒಂದು ಪ್ರಶ್ನೆ. ಫ್ರೀ ಬಸ್ ಪಾಸ್ ಒಂದನ್ನೇ ಇಟ್ಕೊಂಡು ಮಾತಾಡೋದಾದ್ರೆ, ಅದು ಶಕ್ತಿ ಯೋಜನೆ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಹೆಚ್ಚು ಚರ್ಚೆಗೆ ಬರುವಂತ ವಿಷಯ. ಯಾಕಂದ್ರೆ ಬೇರೆ ಬೇರೆ ಎಲ್ಲಾ ಯೋಜನೆಗಳು ಅವರ ಅಕೌಂಟ್ಗೆ ಹೋಗಿ ದುಡ್ಡು ಬೀಳುವಂತದ್ದು, ಇದು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಇದರಿಂದ ಬಹಳ ಬದಲಾವಣೆಗಳು ಆಗಿದೆ. ಅದರಲ್ಲಿ ಒಳ್ಳೇದು ಸ್ವಲ್ಪ ಮಟ್ಟಿನ, ಕೆಟ್ಟದ್ದು ಇರ್ತದೆ. ಕೆಟ್ಟದ್ದು ಅಂತ ಹೇಳೋದು ಏನು ಅಂದ್ರೆ, ಸ್ವಲ್ಪ ಕೆಲವೇನೋ ಅನ್ನೆಸೆಸರಿ ಓಡಾಡ್ತಾರೆ ಅಂತ ಕೆಲವರ ಆರೋಪ ಇದೆ. ಸೊ ಅದರಿಂದ ಈ ವಿಶೇಷ ಚೇತನರಿಗೆ ಮತ್ತೆ ವಯೋವೃದ್ಧರಿಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ ಅಂತ ಕೂಡ ಅದರ ಚರ್ಚೆ ಇದೆ. ಬಟ್ ನನ್ಗೆ ಈ ಇತ್ತೀಚೆಗೆ 1-2 ಸ್ಟೋರಿಗಳನ್ನ ನಾನು ಕೇಳಿದೆ. ಆವಾಗ ನನಗೆ ಅನಿಸ್ತು, ಇದು ಸ್ವಲ್ಪ ಏನಾದ್ರು ಬೇರೆ ತರದಲ್ಲಿ ನೋಡಕ್ ಸಾಧ್ಯ ಆಗುತ್ತಾ ಸರ್ಕಾರಕ್ಕೆ ಅಂತ. ಯಾಕಂದ್ರೆ ಈಗ ಸರ್ಕಾರ ರಿವೈವ್ ಮಾಡ್ತಾ ಇದೆ ಕೆಲವು ಯೋಜನೆಗಳ ಬಗ್ಗೆ, ಅದನ್ನ ಫಲಾನುಭವಿಗಳನ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ. ಬೇರೆ ಬೇರೆ ಸ್ಟ್ರಿಕ್ಟ್ ಆದಂತ ಒಂದು ರೂಲ್ಸ್ ತರೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ ಅಂತೇಳಿ. ಒಂದು ಸ್ಟೋರಿ ಏನು ಅಂದ್ರೆ, ರೀಸೆಂಟ್ ಆಗಿ ಒಬ್ಬ ಬಟ್ಟೆ ವ್ಯಾಪಾರಿ ಸೂಯಿಸೈಡ್ ಮಾಡ್ಕೊಂಡ್ರು ಫ್ಯಾಮಿಲಿ ಸಮೇತ. ಅವರು ಸೂಯಿಸೈಡ್ ಮಾಡೋದು ಬರ್ದಿದ್ದು ಏನು ಅಂತಂದ್ರೆ, ನಾನು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ, ನನ್ನ ಬಟ್ಟೆ ವ್ಯಾಪಾರ ಚೆನ್ನಾಗಿತ್ತು. ಬಟ್ ಯಾವಾಗ ಹೊಸ ಸರ್ಕಾರ ಬಂದ್ಬಿಟ್ಟು ಈ ಫ್ರೀ ಬಸ್ ಶಕ್ತಿ ಯೋಜನೆ ತಂದು, ಹೆಣ್ಮಕ್ಳು ತುಂಬಾ ಜನ ನಮ್ಮ ಕಸ್ಟಮರ್ ಆಗಿದ್ರು. ಅವರು ಬೆಂಗಳೂರು ಕಡೆ ಎಲ್ಲ ಹೋಗಿ ಬಟ್ಟೆ ತರಕ್ಕೆ ಶುರು ಮಾಡಿದ್ರು. ನನಗೆ ವ್ಯಾಪಾರ ಬಿದ್ದೋಯ್ತು, ನನಗೆ ತುಂಬಾ ಲಾಸ್ ಆಗೋಯ್ತು. ಅದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಯ್ತು ಅಂತ ಒಂದನ್ನ ಡೆತ್ ನೋಟ್ ಬರೆದು ಸೋದು. ಇದು ಒಂದು ಇನ್ಸಿಡೆಂಟ್. ಎರಡನೇದು, ಇದನ್ನ ಈ ಸಬ್ಜೆಕ್ಟ್ ನಾವು ಬಹಳ ಚರ್ಚೆ ಮಾಡ್ಬೇಕು, ಡಿಬೇಟಬಲ್ ಇಶ್ಯೂ ಅಂತ ನನಗೆ ಯಾಕೆ ಅನಿಸ್ತು, ಮತ್ತೆ ಅದನ್ನ ವಿಸ್ತೃತವಾಗಿ ವಿಚಾರ ಮಾಡ್ಬೇಕು ಅಂತ ಹೇಳಿ ಇನ್ನೊಂದು ಸ್ಟೋರಿ ಏನು ಅಂದ್ರೆ, ಸಿರುಗುಪ್ಪದಿಂದ ಒಂದು 3 ಜನ ಮಹಿಳೆಯರು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ. ಕಂಡಕ್ಟರ್ ಹೇಳ್ತಾರೆ ಅಲ್ಲಿ ಸಿರುಗುಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ, ನೋಡಿ ಬಸ್ ರಶ್ ಇದೆ, ನೀವು ಇನ್ನೊಂದು ಬಸ್ಸಿಗೆ ಬರೋಕ್ ಟ್ರೈ ಮಾಡಿ, ಇಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗತ್ತೆ, ಬೆಂಗಳೂರು ನಿಂತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ಯಾರು ಇಳಿಯೋ ತರ ಇಲ್ಲ ಬಸ್ ಅಲ್ಲಿ, ಎಲ್ಲರೂ ಬೆಂಗಳೂರು ಸೀಟ್ ಜಾಸ್ತಿ ಇದೆ, ಸೊ ಆಗೋದಿಲ್ಲ ಅಂತ ಕಂಡಕ್ಟರ್ ಆ ಹೆಣ್ಮಕ್ಳಿಗೆ ಹೇಳ್ತಾರೆ. ಸೊ ಅವ್ರಿಲ್ಲ, ನಾವು ಬರ್ತೀವಿ ಅಂತ ತಗೊಂಡು ಟಿಕೆಟ್ ತಗೋತಾರೆ. ಅವನು ಟಿಕೆಟ್ ಬೆಂಗಳೂರು ಇಶ್ಯೂ. ಬಸ್ಸು ಬೆಂಗಳೂರು ಹೋಗ್ತೀವಿ, ಮಧ್ಯದಲ್ಲಿ ಬಳ್ಳಾರಿ ಮೇಲೆ ಬರ್ಬೇಕು. ಬಳ್ಳಾರಿನಲ್ಲಿ ಬಸ್ಸು ನಿಲ್ಸಿದ ತಕ್ಷಣ ಅಲ್ಲಿ ಒಂದು ಖಾಲಿ ಬಸ್ಸು ಬೆಂಗಳೂರು ಅಂತ ಕಂಡಕ್ಟರ್ ಹೋಗ್ತಾ ಇರ್ತಾರೆ. ಈ 3 ಜನ ಹೇಳ್ಬಿಟ್ಟು ಆ ಕಡೆ ಬಸ್ ಹೋಗ್ತಾರೆ. ಕಂಡಕ್ಟರ್ ಹೋಗಿ ಅಡ್ಡ ಹಾಕ್ತಾರೆ, ನೋಡಿ ನಾಳೆ ನಮ್ ಚೆಕಿಂಗ್ ಬಂದ್ರೆ ತೊಂದರೆ ಆಗುತ್ತೆ, ಇಲ್ಲಿ ನೀವು ಟಿಕೆಟ್ ಸುಮ್ನೆ ಹಾಕಿದ್ಯಾ, ಪ್ಯಾಸೆಂಜರ್ಸ್ ಇಲ್ಲ ಅಂತೇಳಿ ಇದು ಅಫೆನ್ಸ್ ಆಗುತ್ತೆ, ನನ್ ಮೇಲೆ ಆಕ್ಷನ್ ತಗೊಳ್ತಾರೆ, ನೀವು ಹೋಗ್ಬಿಡುದು ಅಂತ ಅವ್ರು ಅಡ್ಡ ಹಾಕ್ತಾರೆ. ಅವರು ತುಂಬಾ ಸೀನ್ ಕ್ರಿಯೇಟ್ ಮಾಡ್ತಾರೆ, ನಿಮ್ಮ ಅಪ್ಪನ ಮನೆಯಿಂದ ಕೊಡೋದಿಲ್ಲ, ಸರ್ಕಾರ ಕೊಡೋದಿಲ್ಲ, ಫ್ರೀಯಾಗಿ ಕೊಟ್ಟಿರೋದು, ನಿಮ್ಗೇನಾಗುತ್ತೆ ಅಂತ ತುಂಬಾ ಗಲಾಟೆ ಆಗುತ್ತೆ. ಅದು ಸ್ವಲ್ಪ ಅಲ್ಲಿ ಟಿಸಿಗೆಲ್ಲ ಹೋಗುತ್ತೆ. ಕೊನೆಗೆ ಇಲ್ಲಿ ಈ ಬಸ್ಸಲ್ಲಿ ಗಲಾಟೆ ಮಾಡ್ತಾರೆ, ನಮ್ಗೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಈ ತರದ 2 ಸಿಚುಯೇಷನ್ ಕೇಳಿದ್ರು. ಕೊನೆಗೆ ಅದೇನು ರಾಜಿ ಪಂಚಾಯತಿ ಮಾಡಿ ಅದು ಸರಿ ಮಾಡ್ಬೇಕು ಅಂತ, ಅದು ಯಾವ ತರ ಸರಿ ಮಾಡ್ಬೇಕು ಗೊತ್ತಿಲ್ಲ. ಅವ್ರು ಹೊಸ ಬಸ್ಸಿಗೆ ಹೋದ್ರು, ಅದು ಇದೇ ಬಸ್ಸಿಗೆ ಬಂದ್ರು ಗೊತ್ತಿಲ್ಲ. ಸೊ ಹೀಗಾಗಿ ಇದೊಂದು 2 ಇನ್ಸಿಡೆಂಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ. ಓಕೆ, ಜನಗಳು ಇದನ್ನು ಹೇಳ್ತಿದ್ದಾರೆ, ಇಲೆಕ್ಷನ್ಸ್ ನಡೀತಿದ್ದಾಗ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಫ್ರೀ ಬಸ್ ಪಾಸ್ ಕೊಡ್ತೀವಿ ಅಂತ. ಸೊ ಆ ಮಾತಿಗೆ ತಕ್ಕವಾಗೆ ಅವ್ರ ಮಾತನ್ನ ಉಳಿಸ್ಕೊಂಡ್ರು. ಈ 3 ವರ್ಷದಿಂದ ಫ್ರೀ ಬಸ್ ಪಾಸ್ ಸಿಗ್ತಿತ್ತು. ಸೊ ಅದಕ್ಕೆ ತುಂಬ ಜನಗಳಿಗೆ ಗ್ರ್ಯಾಟಿಟ್ಯೂಡ್ ಕೂಡ ಇದೆ, ಆ್ಯಂಡ್ ಆಲ್ಮೋಸ್ಟ್ ದೇ ಆರ್ ವೆರಿ ಥ್ಯಾಂಕ್ಫುಲ್ ಅಂತಲೂ ಹೇಳ್ಬೋದು.
ಆದರೆ ಇನ್ನೊಂದೇನು ಕನ್ಸರ್ನು, ಕೆಲವರು ಅದೇ ಬಸ್ನಲ್ಲಿ ಡಿಸ್ಕಷನ್ ಹೇಳಿದರು, ಫ್ರೀ ಬಸ್ ಪಾಸ್ ಮಾಡೋದೇನೋದು ಮಾಡಿದ್ರಿ ಸರ್, ಆದರೆ ಬಸ್ಗಳೇ ಇಲ್ವೇ, ಇದು ಯಾಕೆ ಮಾಡಿದ್ರು? ಇವಾಗ ಒಂದ್ಸಲ ಕಮಿಟ್ಮೆಂಟ್ ಮಾಡಿದಾಗ ಇದನ್ನು ನೋಡಬೇಕಲ್ಲ, ಬಸ್ಗಳಿದೆಯಾ, ಜನಗಳಿಗೆ ತೊಂದರೆ ಆಗುತ್ತಾ? ಫ್ರೀ ಬಸ್ ಪಾಸಿಂದ ಆಬ್ವಿಯಸ್ಲಿ ಮಹಿಳೆಯರು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ. ಈಗ ನೀವೇ ಒಂದು ಎಕ್ಸಾಂಪಲ್ ಹೇಳಿದ್ರಿ, ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾರೆ. ಸೊ ಇದನ್ನು ಒಂದು ಪ್ಲಾನ್ ಮಾಡ್ಬೋದಾಗಿತ್ತಲ್ಲ ಸರ್ಕಾರ. ಇದಕ್ಕೆ ನಾನು ಒಂದು ನಿಮಗೆ ಸ್ಪಷ್ಟೀಕರಣ ಏನು ಅಂತಂದ್ರೆ, ಇದು ಅದ್ಭುತವಾದ ಯೋಜನೆ, ಎರಡು ಮಾತಿಲ್ಲ. ಸಣ್ಣ ಪುಟ್ಟ ಇನ್ಕನ್ವೀನಿಯನ್ಸ್ ಖಂಡಿತ ಇರ್ತದೆ. ನಾನು ಹೇಳಿದ ಎರಡು ಸ್ಟೋರಿಗಳನ್ನ ಇಟ್ಕೊಂಡು ಅದು ನೆಗೆಟಿವ್ ಆಗಿ ನೋಡ್ಬೇಕಾಗಿಲ್ಲ. ಯಾಕಂದ್ರೆ ಅದು ಒಂದು ಸಣ್ಣ ಸೈಡ್ ಅಷ್ಟೇ, ನೆಗೆಟಿವ್ ಸೈಡ್. ಆದ್ರೆ ಪಾಸಿಟಿವ್ ಆಗಿ ತುಂಬಾ ಬೇರೆ ತರದ ಸಂಚಲನ ಖಂಡಿತ ಆಗಿದೆ. ಯಾಕಂದ್ರೆ ನೀವು ಹೇಳಿದ್ರಿಂದ ಒಬ್ಬ ಲೇಡಿ ಕೋರ್ಟ್ ಮಾಡಿದ್ರು ಅಂತೇಳಿ, ಹೌದು, ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಅದ್ರ ಪ್ರಕಾರ ಅವ್ರು ಗ್ಯಾರಂಟಿ ಜಾರಿ ಮಾಡಿದ್ರು. ಆ ಸಂದರ್ಭ ಸಹಜವಾಗಿ ಏನಾಯ್ತು, ಫ್ರೀ ಬಸ್ ಅಂದ ತಕ್ಷಣ ತುಂಬಾ ಜನ ಅಕಸ್ಮಾತ್ ಕೆಲಸ ಇಲ್ಲದೆ ಇದ್ದಾಗ, ತುಂಬಾ ಜನ ಕೆಲಸಗಾರರು ಹೋಗ್ಲಿಕ್ಕಾಗಲ್ಲ, ಅವ್ರಿಗೆ ರಜೆ ಸಿಗೋದಿಲ್ಲ, ಅಂದ್ರೆ ರೆಗ್ಯುಲರ್ ಕೆಲಸಕ್ಕೆ ಹೋಗುವಂತವ್ರು, ಜಮೀನ್ ಕೆಲಸ ಮಾಡುವಂತವ್ರು ಬೇಸಿಗೆ ಉದಾಹರಣೆಯಲ್ಲಿ ಅವರು ಫ್ರೀ ಆಗ್ಬೋದು. ಅವಾಗ ಅವರು ದೇವಸ್ಥಾನ ಹೋಗಿರ್ಬೋದು, ಹೋಗ್ಬೋದು. ಬಟ್ ಒಂದೇನು ಅಂದ್ರೆ, ನಾನು ಕೂಡ ಫ್ರೀಕ್ವೆಂಟ್ ಆಗಿ ಜರ್ನಿ ಮಾಡುವಾಗ, ನೀವು ಸಿಟಿ ಬಸ್ ಇಂದ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ನಾನು ಜನರಲ್ ಆಗಿ ಓಡಾಡುವಾಗ ಹೊರಗಡೆ KSRTC ಬಸ್ ನ ಯೂಸ್ ಮಾಡುವಾಗ ನನಗೆ ಒಂದೆರಡು ಎಕ್ಸ್ಪೀರಿಯನ್ಸ್ ಆಗಿದ್ರು. ಹೆಚ್ಚು ಕಮ್ಮಿ ಪ್ರತಿ ಟ್ರಿಪ್ ಅಲ್ಲಿ ಒಂದಲ್ಲ ಒಂಥರದ ಗಲಾಟೆಗಳು ಇದ್ದೇ ಇರ್ತಿತ್ತು. ಇದನ್ನು ಕೂಡ ನೀವು ನೆಗೆಟಿವ್ ಆಗಿ ನಾವು ಪೋರ್ಟ್ರೇ ಮಾಡ್ತಿದೀವಿ ಅಂತ ಖಂಡಿತ ಅಲ್ಲ. ಇದರಿಂದ ಆಗಿರ್ತಕ್ಕಂಥ ಪಾಸಿಟಿವ್ ಥಿಂಗ್ಸ್ ನ ನಾವು ಬಹಳ ಬಲವಾಗಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಇದು ಶಕ್ತಿ ಯೋಜನೆ ಶುರುವಾಗಕ್ ಮುಂಚೆ ಒಂದು ಆವರೇಜ್ ಟ್ರಾವೆಲಿಂಗ್ ಇದೆಷ್ಟಿತ್ತು, ಅಂಕಿ ಸಂಖ್ಯೆ ಒಂದು 85 ಲಕ್ಷ ಇತ್ತು ಅಂತ ಪರ್ ಡೇ. ಆಮೇಲೆ ಅದು 1.25 ಕೋಟಿಗೆ ಹೋಯ್ತು ಅಂತ ಅಂದಾಜು ಹೋಗಿದ್ರಿಂದ ಈ ಕಳೆದ ಒಂದು ಇದರಲ್ಲಿ 3 ವರ್ಷದಲ್ಲಿ ಆಗಿರ್ತಕ್ಕಂಥ ವೆಚ್ಚ ಎಷ್ಟು ಅಂದ್ರೆ 20,000 ಕೋಟಿ ಏನಕ್ಕೆ ಫ್ರೀ ಬಸ್ ಇಂದ. ಸೊ ತುಂಬಾ ಜನಕ್ಕೆ ಒಂದು ನೋಷನ್ ಏನಿದೆ ಅಂದ್ರೆ ತುಂಬಾ ಕಾಮನ್ ಪೀಪಲ್, ಕೆಲವರಿಗೆ ಬಸ್ ಫ್ರೀ ಬಸ್ ಅಂದ್ರೆ ಫ್ರೀ, ಅದೇನು ಇಲ್ಲ, ಏನು ಕೊಡ್ಬೇಕಾಗಿಲ್ಲ, ಯಾರಿಲ್ಲ. ಇಲ್ಲ, ಸರ್ಕಾರ KSRTCಗೆ ದುಡ್ಡನ್ನ ಕೊಡುತ್ತೆ. ತುಂಬಾ ಜನ ಗೊತ್ತಿದೆ ಇದು. ಅಂದ್ರೆ ಅದು ಬೇರೆ ಮೂಲಗಳಿಂದ ಆ ಟಿಕೆಟ್ ಟ್ರಾವೆಲ್ ಮಾಡಿದಂತ ದುಡ್ಡನ್ನ ಸರ್ಕಾರ ಬಸತ್ತೆ KSRTCಗೆ. ಸೊ ಇಲ್ಲಾಂದ್ರೆ ಬರೀ ಜೆಂಟ್ಸ್ ಟ್ರಾವೆಲ್ ಮಾಡೋದ್ರಿಂದ ಖಂಡಿತ ನಡೆಯೋದಿಲ್ಲ. ಸೊ ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್ ಅಂದ್ರೆ, ಮುಖ್ಯಮಂತ್ರಿಗಳು ಆಗಿ ಹೊಸ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಒಂದು ಹೊಸ ಘೋಷಣೆಯನ್ನು ಮಾಡಿದ್ರು. ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್ ಅಂತ. ಮೊದಲು ಪಾಸ್ ಇತ್ತು, ದುಡ್ಡು ಕೊಡ್ಬೇಕಾಗಿತ್ತು, ಈಗ ದುಡ್ಡು ಕೊಡ್ಬೇಕಾಗಿಲ್ಲ. ಆದ್ರೆ ಇದರಲ್ಲಿ ಏನು ರಿಪರ್ಕಷನ್ಸ್ ಏನಾಗುತ್ತೆ ಅಂತಂದ್ರೆ, ಹೊಸ ಹುಡುಗರು ಪ್ರತಿ ವರ್ಷ ಒಂದು ಅವರೇಜ್ ಹೆಚ್ಚಾಗ್ತಿರ್ತಾರೆ ನಿಜ. ಆದ್ರೆ ನೀವು ಈ ಶಕ್ತಿ ಯೋಜನೆ ಪ್ಲಸ್ ಇದು ಎರಡು ಇರೋದ್ರಿಂದ ಏನಾಗ್ತದೆ, ಫ್ರೀ ಇರೋದ್ರಿಂದ ಅವರು ಕೂಡ ಫ್ರೀ ಆಗಿ ಮೂವ್ಮೆಂಟ್ ಅನ್ನ ಮಾಡ್ತಾರೆ. ಅವ್ರಿಗೆ ಅನುಕೂಲ ಆಗುತ್ತೆ, ಖಂಡಿತ ಒಳ್ಳೇದು. ಹೆಣ್ಮಕ್ಳಿಗೆ ತುಂಬಾ ಕೆಳಮಟ್ಟದಲ್ಲಿ ಅವ್ರಿಗೆ ಕೆಲಸಕ್ಕೆ ಹೋಗೋ ಜಾಗಕ್ಕೆ ತುಂಬಾ ಅನುಕೂಲ ಆಗಿದೆ. ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ ಓಡಾಡಲಿಕ್ಕೆ. ಸೊ ಅದರಿಂದ ಆಗಿರ್ತಕ್ಕಂಥ ಆರ್ಥಿಕವಾಗಿ ಅವರಿಗೆ ಒಂದು ಹೊರೆ ಕಮ್ಮಿ ಆಗಿದೆ. ಸೊ ಅದು ತುಂಬಾ ಕಥೆಗಳಿದ್ದಾವೆ, ಪಾಸಿಟಿವ್ ಕಥೆಗಳು ತುಂಬಾ ಇದ್ದಾವೆ. ಕೆಲವರು ಒಡವೆ ಮಾಡಿಸ್ಕೊಂಡ್ರು, ಕೆಲವರು ಬೋರ್ವೆಲ್ ಕೊಡಿಸ್ಕೊಂಡ್ರು, ಕೆಲವರು ಅಂಗಡಿ ತೆಕ್ಕೊಂಡ್ರು. ಇದರಿಂದ ಅಂದ್ರೆ ಸೊ ದಟ್ ಈ ಖರ್ಚನ್ನು ಉಳಿಸಿ, ಜೊತೆಗೆ ನಮ್ಗೆ ಗೃಹಲಕ್ಷ್ಮಿ ಅಂತ ಯೋಜನೆ ಬರೋ ದುಡ್ಡಿಂದ ಫ್ರೀಯಾಗಿ ಓಡಾಡೋದು ಒಂದು, ತಮ್ಮ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ, ಕೆಲಸ ಸ್ಥಳಕ್ಕೆ ಹೋಗ್ಲಿಕ್ಕೆ. ಸೊ ಇದು ಸ್ಟ್ರಾಂಗ್ ಪಾಯಿಂಟ್. ಇದಕ್ಕೆ 100 ಜನಕ್ಕೆ ಇದು ಹೆಲ್ಪ್ ಆಗಿದೆ. ನಾವು ಎಲ್ಲ 2-3 ಕಾರ್ಯವನ್ನು ಇಟ್ಕೊಂಡು ನಾವು ನೆಗೆಟಿವ್ ಆಗಿ ಹೇಳ್ತಕ್ಕಂಥದ್ದಲ್ಲ. ಸೊ ಈ ಒಟ್ಟಾರೆ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ಇಷ್ಟು ಗಲಾಟೆ, ಇಷ್ಟು ಸಂಘರ್ಷ ಆಗ್ತಾ ಇರೋದು 5 ಗ್ಯಾರಂಟಿಗಳಲ್ಲಿ ಸ್ವಲ್ಪ ಸಂಘರ್ಷ ಆಗ್ತಿರೋದು ಇದು ಜನಗಳ ನೇರವಾಗಿ ಇನ್ವಾಲ್ವ್ ಆಗುವಂತ ಒಂದು ಸಾರಿಗೆ ಆಗಿರೋದ್ರಿಂದ. ಸೊ ಇದಕ್ಕೆ ಸರ್ಕಾರಗಳು ಏನ್ ಮಾಡ್ಬೋದು ಅಂತಂದ್ರೆ, ನಂಬರ್ ಆಫ್ ಟ್ರಿಪ್ಸ್ ನ ಜಾಸ್ತಿ ಮಾಡ್ಬೋದು. ಸೊ ನಂಬರ್ ಆಫ್ ಬಸ್ಸಸ್ ನ ಜಾಸ್ತಿ ಮಾಡ್ಬೋದು ಆ ರೂಟಿಗೆ. ಇಲ್ಲಾಂದ್ರೆ ಏನಾಗುತ್ತೆ, ಇನ್ನು ನಿಭಾಯಿಸ್ಲಿಕ್ಕಾಗಲ್ಲ. ಎಸ್ಪೆಷಲಿ ಬೇಸಿಗೆನಲ್ಲಿ ನಿಮಗೆ ಗಾಳಿ ಆಡೋದಿಲ್ಲ, ಚಿಕ್ಕ ಮಕ್ಕಳು ಉಸಿರು ಕಟ್ಟಿಬಿಡುತ್ತೆ. ಅದು ನಾನು ಆ ಬೇಸಿಗೆಲ್ಲೂ ಕೂಡ ನಾನು ಅನುಭವಿಸಿದೀನಿ. ಸೊ ಅದರಿಂದ ಈ ಫ್ರೀ ಅಂತ ಇರೋದು ಇದೆಯಲ್ಲ, ಅದನ್ನ ಖಂಡಿತ ನಾವು ಸ್ಟ್ರಾಂಗ್ ಪಾಸಿಟಿವ್ ಆಗಿ ನೋಡ್ಬೇಕಾಗಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ ಸರ್ಕಾರದ ಪರವಾಗಿ. ಸೊ ತುಂಬಾ ಮಹಿಳೆಯರು ಅಪ್ರಿಶಿಯೇಟ್ ಕೂಡ ಮಾಡ್ತಾ ಇದ್ದಾರೆ. ಸ್ಟ್ರಗಲ್ ಇರ್ಬೋದು, ಆದ್ರೆ ಅದ್ರ ಜೊತೆಗೆ ನಾವು ಕೆಲವು ಎಟಿಕೇಟ್ಸ್ ನ ಮರಿಬಾರ್ದು. ಒಂದೇನು ಸರ್ಕಾರದ ಕಡೆಯಿಂದ ನಾವು ಸಾರ್ವಜನಿಕರ ಪರವಾಗಿ ನಾವು ಕೇಳ್ಕೊಳ್ಳೋದೇನು ಅಂದ್ರೆ, ನಂಬರ್ ಆಫ್ ಟ್ರಿಪ್ಸ್ ಬಸ್ಸಸ್ ನ ಜಾಸ್ತಿ ಮಾಡ್ಬೇಕು. ಅಕಾರ್ಡಿಂಗ್ಲಿ ನೀವು ಬಸ್ಗಳನ್ನ ಅಥವಾ ರೂಟ್ಗಳನ್ನ ಅಥವಾ ನಂಬರ್ ಆಫ್ ಟ್ರಿಪ್ಸ್ ನ ಜಾಸ್ತಿ ಮಾಡಿದ್ರೆ ತುಂಬಾ ರಶಸ್ ಆಗುತ್ತೆ. ಅದರಿಂದ ತೊಂದರೆ ಆಗೋದು ಯಾರಿಗೆ ಅಂದ್ರೆ, ಮಕ್ಕಳಿಗೆ, ವಿಶೇಷ ಚೇತನರು ಅಂದ್ರೆ ಅಂಗವಿಕಲರಿಗೆ, ನೆಕ್ಸ್ಟ್ ವಯಸ್ಸಾದಂತ. ಸೊ ನೀವ್ ಹೇಳಿದಂತ ಎಕ್ಸಾಂಪಲ್ ಇಟ್ಕೊಂಡು ಮಾತಾಡೋದಾದ್ರೆ, ಇದನ್ನ ಸ್ವಲ್ಪ ತಪ್ಪಿಸೋ ದೃಷ್ಟಿಯಲ್ಲಿ ಸರ್ಕಾರಗಳು ಏನು ಕ್ರಮ ಕೈಗೊಳ್ಬಹುದು ಅಂತ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಈಗ ನೀವು ಮೊದಲು ಹೇಳಿದ್ದಂಗೆ ನಂಬರ್ ಆಫ್ ಟ್ರಿಪ್ಸ್ ಜಾಸ್ತಿ ಮಾಡಬೇಕು. ಸೊ ನಂಬರ್ ಆಫ್ ಟ್ರಿಪ್ಸ್ ಜಾಸ್ತಿ ಆದರೆ ಬಸ್ಸಸ್ ಜಾಸ್ತಿ ಆಗಬೇಕು. ಬಟ್ ಈಗ ಏನಾಗ್ತಿದೆ, ಡೀಸೆಲ್ ಪೆಟ್ರೋಲ್ ರೇಟ್ಸ್ ಜಾಸ್ತಿ ಆಗ್ತಿದೆ. ಆ ಕಾರಣದಿಂದ ಬಸ್ಗಳು ನಿಜವಾಗ್ಲೂ ಜಾಸ್ತಿ ಆಗುತ್ತಾ? ಇದು ಕೂಡ ಒಂದು ಮಹಿಳೆ ಹೇಳಿದ್ರು ಬಸ್ನಲ್ಲಿ. ಇನ್ನೊಂದು ಪ್ರಶ್ನೆ ಕೂಡ ಕೇಳಿದ್ರು,
ಆಧಾರ್ ಕಾರ್ಡ್ ಮೇಲೆ ಕೊಡಬೇಕಾ ಇಲ್ಲ ವೋಟರ್ ಐ ಡಿ ಮೇಲೆ ಟಿಕೆಟ್ಸ್ ಕೊಡಬೇಕಾ? ಅದು ಅಂತೂ ತುಂಬ ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು. ಯಾಕಂದರೆ ಆ ಮಹಿಳೆಗೆ ಅನಿಸ್ತು, ನಾನು ವೋಟ್ ಮಾಡಿದ್ದೀನಿ, ಅದಕ್ಕೆ ನಾನು ಫ್ರೀ ತೊಗೋಬೋದು ಆಪ್ಷನ್ ಅಂತ. ಕೆಲವರು ವೋಟ್ ಮಾಡಿಲ್ಲ, ನಾನು ಯಾಕೆ ತೊಗೋಬೇಕು? ಫಾರ್ ಎಕ್ಸಾಂಪಲ್ ನಾರ್ತ್ ಇಂಡಿಯನ್ಸ್ ಅವರು ಅಲ್ಲಿಂದ ಬಂದು ಅವರು BJP ಸರ್ಕಾರಕ್ಕೆ ವೋಟ್ ಮಾಡಿರ್ತಾರೆ, ಆದರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡಿದ್ದೀನಿ. ಆ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಮಾಡಿದ್ರೆ ನನಗೆ ಆಪ್ಷನ್ ಕೊಡಬೇಕು ಫ್ರೀ ಬಸ್ ಪಾಸ್. ಸೊ ವೋಟರ್ ಐ ಡಿ ನೋಡಿಕೊಂಡು ಫ್ರೀ ಬಸ್ ಪಾಸ್ ಕೊಡಲಿ ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ ಜನತೆಗಳಿಗೆ. ಅದು ತೀರಾ ಕೆಳಮಟ್ಟದಲ್ಲಿ ಕಾಮನ್ ಪೀಪಲ್ ಹಾಗೆ ಮಾತಾಡ್ಬೋದು. ಸರ್ಕಾರ ಯಾವುದೇ ಪಕ್ಷ ಸರ್ಕಾರಗಳಲ್ಲಿ, ಬಟ್ ಇದು ಕಾಂಗ್ರೆಸ್ ಸರ್ಕಾರ ತಂದಿರುವಂತ ಗ್ಯಾರಂಟಿ ಎರಡು ಮಾತಿಲ್ಲ. ಸೊ ನೀವು ಅವ್ರು ಹೇಳ್ತಿರೋ ದೃಷ್ಟಿಕೋನ ಯಾವುದು ಅಂದ್ರೆ ದುರುಪಯೋಗವನ್ನು ತಪ್ಪಿಸ್ಬೇಕು ಅಂತ ಒಂದು ಪಾಯಿಂಟ್ ಇದೆ ಅದರಲ್ಲಿ. ಸೊ ಆದ್ರೆ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಈ ಆಧಾರ್ ಕಾರ್ಡ್ ನ ಐಡೆಂಟಿಟಿ ಕಾರ್ಡ್ ಆಗಿ ಇಟ್ಕೊಂಡು ಟಿಕೆಟ್ ಇಶ್ಯೂ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ನೀವು ವೋಟರ್ ಐಡಿ ಕೊಟ್ಟರು ಅಷ್ಟೇ, ಆಧಾರ್ ಕಾರ್ಡ್ ಕೊಟ್ಟರು ಅಷ್ಟೇ. ಯಾಕಂದ್ರೆ ವೋಟರ್ ಐಡಿ ನಲ್ಲಿ ನೀವು ಏನ್ ಹೇಳ್ಬೋದು, ಕನ್ನಡ ಇಂಗ್ಲಿಷ್ ಇರುತ್ತೆ ಅಂತ, ಇಲ್ಲಿ ಹಿಂದಿ ಇರುತ್ತೆ ಇದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಅಂತ, ಅವರ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ, ಹಿಂದಿ ಇಂಗ್ಲಿಷ್ ಇರ್ಬೋದು, ಅವ್ರಿಗೆ ಗೊತ್ತಾಗುತ್ತೆ ಅಂತ ನೀವು ಹೇಳ್ತಾರೋ ಅಂತ ಒಂದು ಅವ್ರು ಯಾರು ಮಾತಾಡಿದ್ದಾರೆ ಮಹಿಳೆ ಅವ್ರು ಹೇಳ್ತಿರೋ ಅಂತ ಒಂದು ಪಾಯಿಂಟ್. ಬಟ್ ನನಗೆ ಹಂಗ ಅನ್ಸಲ್ಲ. ಯಾಕಂದ್ರೆ ಈ ಕಡೆ ಮೈಗ್ರೇಟ್ ಆದಾಗ ನೀವು ಹೋಗಿ ಚೇಂಜಸ್ ಮಾಡ್ಕೊಳಕ್ ಅವಕಾಶ ಇದೆ, ಏನ್ ತೊಂದ್ರೆ, ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಳಕ್ ಅವಕಾಶ ಇದೆ. ಸೊ ನೀವು ನೋಡಿದ ತಕ್ಷಣ, ಹೆಸರು ನೋಡಿದ ತಕ್ಷಣ ಇಲ್ಲ ಏನ್ ಗುರ್ತಿಡಿಯೋಕೆ ಆಗೋದಿಲ್ಲ. ದುರುಪಯೋಗನ ತಪ್ಪಿಸ್ಲಿಕ್ಕೆ ಅಂದ್ರೆ ಅಷ್ಟು ಈಸಿಗೆ ಆಗಲ್ಲ. ಅಂದ್ರೆ ನಮ್ಗೆ ಹೇಳ್ತಿರೋದು ಆಧಾರ್ ಕಾರ್ಡ್ಗೆ ವೋಟರ್ ಐಡಿ ಒಂದು ಆಲ್ಟರ್ನೇಟಿವ್ ಅಲ್ಲ, ಒಳ್ಳೆ. ಯಾಕಂದ್ರೆ ಯಾವುದೇ ಮೆಕಾನಿಸಮ್ ಅದರ ಒರಿಜಿನಾಲಿಟಿ ಚೆಕ್ ಮಾಡ್ಲಿಕ್ಕೆ ಇಲ್ಲ. ಇವತ್ತು ಯಾವ್ದು ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ತಾರೆ, ಆಧಾರ್ ಕಾರ್ಡ್ ಮಾಡ್ತಾರೆ, ವೋಟರ್ ಐಡಿ ಖಂಡಿತ ಮಾಡ್ತಾರೆ. ಅದು ಜೆನ್ಯೂನ್ ಆಗುವ ಅಂತ ನೋಡಕ್ಕೆ ಒಂದು ಟೈಮ್ ಇರಲ್ಲ ಕಂಡಕ್ಟರ್ಗೆ. ಇನ್ನೊಂದನ್ನ ವೆರಿಫೈ ಮಾಡಕ್ಕೆ ಮೆಕಾನಿಸಮ್ ನಮ್ಮ ಹತ್ರ ಇಲ್ಲ. ನಾಳೆ ಬೆಳಗ್ಗೆ ನೀವು ಬೇಕಾದ್ರೆ ತಮ್ಮನ್ನ ತಗೊಂಡು ಮಾಡೋಕೆ ಮೆಕಾನಿಸಮ್ ನೀವು ಅವಾಗ ಇದನ್ನ ಕಂಬೈನ್ ಮಾಡ್ಕೊಂಡ್ರೆ ನಮ್ಮ ಆಧಾರ್ ಕಾರ್ಡ್ ನ ಬೇಕಾದ್ರೆ ಅವಾಗ ತಮ್ಮ ಇಂಪ್ರೆಷನ್ಸ್ ಏನಾದ್ರು ಕೊಟ್ರೆ ಅದ್ರ ಬಟ್ ದುರುಪಯೋಗ ಆಗೋ ಚಾನ್ಸಸ್ ಇರುತ್ತೆ. ಅದು ಸೆಕ್ಯೂರಿಟಿ ಇಶ್ಯೂಸ್ ಬರುತ್ತೆ. ಸೊ ತಮ್ಮನ್ನು ಕೊಡ್ಲಿಕ್ಕೆ ಕೂಡ ಆಗೋದಿಲ್ಲ. ಇದು ಒಂದ್ಸತಿ ಚರ್ಚೆಯಾಗಿ ಹೇಳಿದ್ರು ಅಷ್ಟೇ ಪಾಯಿಂಟ್ ಆಗಿ. ಸೊ ಇದು ದುರುಪಯೋಗ ಸದುಪಯೋಗ ಅನ್ನೋದಕ್ಕಿಂತ ಒಂದ್ಸರಿ ಅದನ್ನ ಮೆಕಾನಿಸಮ್ ನಾವು ಕಂಟ್ರೋಲ್ ಮಾಡಕ್ಕೆ ತರುವುದೇ ಜಾಸ್ತಿ ಕಾಸ್ಟ್ಲಿ ಆಗ್ತದೆ ನನ್ನ ಪ್ರಕಾರ. ಸೊ ನೀವೊಂದು ಕೊಟ್ಟಾಗ ಎಲ್ಲರಿಗೂ ಗಮನ ಕೊಡ್ಬೇಕು ಅನ್ನೋ ಕಾರಣ ಸರ್ಕಾರ ಯೋಚನೆ ಮಾಡಿರುತ್ತೆ. ಸೊ ಅವರ ಆ ಮಹಿಳೆಯ ಒಂದು ಯೋಚನೆ ಬೇರೆಯವ್ರಿಗೆ ಬಳಸಬಾರ್ದು, ಹೊರಗಡೆಯಿಂದ ಬಂದಿರೋದು. ಅದು ಸರಿ ತಪ್ಪು ಪ್ರಶ್ನೆ ಅನ್ನೋದಕ್ಕಿಂತ ಅದನ್ನ ತಡೆಯೋಕೆ ಯೂಸ್ ಮಾಡೋ ಮೆಕಾನಿಸಮ್ ಕಾಸ್ಟ್ಲಿ ಆಗ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ಏನು ಅಂದ್ರೆ, ಈಗ ನಾನು ಒಂದು ಮಹಿಳೆ ಆಗಿ ಹಿಂದೆ ಪುರುಷರ ವಿಭಾಗದಲ್ಲಿ ಸೀಟ್ ಖಾಲಿ ಇದ್ರೆ ಹೋಗಿ ಕುತ್ಕೋಬಹುದಾ? ಇನ್ನೊಂದು ಕರೆಕ್ಟ್, ಇದು ಒಂದು ಒಳ್ಳೆ ಪ್ರಶ್ನೆ. ನೋಡಿ, ಹೆಣ್ಮಕ್ಳಿಗೆ ಮುಂದಿನ ಭಾಗವನ್ನ ರಿಸರ್ವೇಶನ್ ಮಾಡೋದು ಹೌದು. ಹಂಗಂತ ಹಿಂದಿನ ಭಾಗ ಗಂಡು ಮಕ್ಳಿಗೆ ರಿಸರ್ವ್ ಅಲ್ಲ, ಅದು ಕಾಮನ್. ಅಲ್ಲಿ ಹೋಗಿ ಯಾರು ಬೇಕಾದ್ರೂ ಕೂತ್ಕೋಬಹುದು. ಬಟ್ ತುಂಬಾ ಜನ ಹೆಣ್ಮಕ್ಳು ಹೋಗಲ್ಲ, ಯಾಕಂದ್ರೆ ಇನ್ಕನ್ವೀನಿಯನ್ಸ್ ಆಗುತ್ತೆ, ಅಲ್ಲಿ ರಶ್ ಇರುತ್ತೆ, ಗಂಡು ಮಕ್ಳು ಇರ್ತಾರೆ, ಹುಡುಗರು ವಯಸ್ಸಾದ್ರು ಬೇರೆ ಬೇರೆ ಇರ್ತಾರೆ. ಅದು ಆಗಲ್ಲ. ಅದು ಒಳ್ಳೆ ಎಲ್ಲ ಟೈಮು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಇಲ್ಲ, ಯಾಕಂದ್ರೆ ರಶಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಂಗಾಗಿ ಅದು ಅಷ್ಟು ಸೇಫ್ ಅಲ್ಲ. ಆದ್ರೆ ಒಂದ್ ವೇಳೆ ಸೀಟ್ ಖಾಲಿದ್ರೆ ಖಂಡಿತ ಹೆಣ್ಮಕ್ಳು ಜಾಗ ಗಂಡು ಮಕ್ಳು ಬರೋಂಗಿಲ್ಲ. ಆಯ್ತಾ, ಖಾಲಿದ್ರೆ ಬರೋಂಗಿಲ್ಲ ಅಂತ ಅಲ್ಲ, ಯಾರು ಇಲ್ಲ ಅಂದ್ರೆ ಕೇಳ್ಕೊಂಡು ಒಂದ್ ಸ್ವಲ್ಪ ಬರ್ಬೋದು, ಅದು ಮಾಡಿಲ್ಲ. ಆದ್ರೆ ದಂಡ ಹಾಕ್ತಾರೆ ಬಂದು, ನೀವು ಹೆಣ್ಮಕ್ಳು ಸೀಟಲ್ಲಿ ಕೂತಿದೀರಿ ಅಂತ. ಯಾವಾಗ ರಶ್ ಇದ್ದಾಗ ಯೂಶಲಿನ, ಖಾಲಿದ್ದಾಗ ಬಹುಶಃ ಕೇಳಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ನಿ. ಆದ್ರೆ ಯಾವುದೇ ಕಾರಣಕ್ಕೆ ಗಂಡು ಮಕ್ಳು ಹೆಣ್ಮಕ್ಳು ಸೀಟ್ ಬರಬಾರ್ದು. ಬಟ್ ಹೆಣ್ಮಕ್ಳು ಗಂಡು ಮಕ್ಳು ಸೀಟ್ ಹೋಗ್ಬೋದು. ಗಂಡು ಮಕ್ಳು ಸೀಟ್ ಅಂತ ಇಲ್ಲೇ ಇಲ್ಲ, ರಿಸರ್ವ್ ಇಲ್ಲ, ಅದು ಕಾಮನ್ ಫಾರ್ ಆಲ್. ಸೊ ಅದರಿಂದ ಆಮೇಲೆ ತುಂಬಾ ಸರಿ ಏನಾದ್ರು ಹೆಣ್ಮಕ್ಳು ಸೇಫರ್ ಸೈಡ್ ಅಂದ್ರೆ ಅವರು ಫ್ರಂಟ್ ಡೋರ್ ಹೆಚ್ಚು ಯೂಸ್ ಮಾಡೋದ್ರಿಂದ ಅವ್ರಿಗೆ ಸೇಫ್ ಆಗಿ ಇರುತ್ತೆ, ವಯಸ್ಸಾದವ್ರಿಗೆ, ಹೆಣ್ಮಕ್ಳಿಗೆ. ಈ ಮಧ್ಯದವ್ರು ಯಾರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಮಧ್ಯದವರು ಬರೀ ಗಂಡು ಮಕ್ಳಿಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರಿಗೂ ಇದೆ, ಕಾಮನ್ ಆಗಿದೆ. ಆದ್ರೆ ಅದನ್ನ ಅವಾಯ್ಡ್ ಮಾಡೋದ್ರಿಂದ ಸ್ವಲ್ಪ ಈ ತರದ ಇನ್ಕನ್ವೀನಿಯನ್ಸ್ ಗಳು ಅವ್ರಿಗೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ತರ ಇದ್ದಾಗ ನಿಮ್ಗೆ ಅನ್ಸಲ್ವಾ ಮೆನ್ಸ್ ಆರ್ ನಾಟ್ ಟ್ರೀಟೆಡ್ ಈಕ್ವಲಿ ಅಂತ ಬಸ್ನಲ್ಲಿ ಮಾತ್ರ? ಯಾಕಂದ್ರೆ ನಾನು ಒಂದು ಮಹಿಳೆಯಾಗಿ ನನ್ನ ಸೀಟ್ ರಿಸರ್ವ್ ಇದೆ, ಆದ್ರೆ ನಾನು ಪುರುಷರ ವಿಭಾಗದಲ್ಲಿ ಹೋಗ್ಬಿಟ್ಟು ನನ್ಗೇನು ಕ್ವೆಶ್ಚನ್ ಮಾಡಕ್ಕಾಗಲ್ಲ. ಕರೆಕ್ಟ್? ಅವಾಗ ನಿಮ್ಗೆ ಅನ್ಸೋದಿಲ್ವಾ ಮೆನ್ಸ್ ಆರ್ ನಾಟ್ ಟ್ರೀಟೆಡ್ ಈಕ್ವಲಿ ಅಂತ? ನೋಡಿ, ರಿಸರ್ವೇಶನ್ ಅನ್ನ ವಿಚಾರ ಮಾಡೋದು ಹಂಗ ವ್ಯಾಖ್ಯಾನ ಮಾಡೋದಲ್ಲ. ಈಗ ಮಹಿಳೆಯರಿಗೆ ಅವರದೇ ಆದಂತ ದೈಹಿಕ ಕಾರಣಗಳು, ಬೇರೆ ಬೇರೆ ಕಾರಣಗಳು ಇರ್ತವೆ. ಅದಕ್ಕೋಸ್ಕರ ಮಾಡಿರುವಂತ ಒಳ್ಳೆಯ ಉದ್ದೇಶದ ಮಹಿಳೆಯರ ಎಂಪವರ್ಮೆಂಟ್, ಅವರ ಬಲವರ್ಧನೆಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಒಂದು ಡಿಸಿಷನ್. ಅದು ಕಾನ್ಶಿಯಸ್ ಆಗಿ ಮಾಡಿರುವಂತ ಡಿಸಿಷನ್. ಅದನ್ನ ಇಲ್ಲಿ ಆ ತರದ ಈಕ್ವಾಲಿಟಿಯನ್ನ ನಾವು ಚರ್ಚೆ ಮಾಡೋದು ಮತ್ತೆ ಅದೇ ರಿಸರ್ವೇಶನ್ ಅನ್ನ ಚರ್ಚೆ ಮಾಡಿದಷ್ಟು ಅದು ಅಸಂಗತ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾದ್ರೆ ಎಲ್ಲಿ ವ್ಯಾಲ್ಯರಬಿಲಿಟಿ ಜಾಸ್ತಿ ಇರುತ್ತೆ ಅಂತವ್ರನ್ನ ನಾವು ಸ್ಟ್ರೆಂಥನ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಈ ಪಾಲಿಸಿಗಳು. ಇದರಲ್ಲಿ ರಾತ್ರಿ ಯಾರು ಕೂತ್ಕೊಂಡು ಡಿಸಿಷನ್ ತಗೊಂಡಿಲ್ಲ, ಬೇಕಾದಷ್ಟು ಸ್ಟಡೀಸ್ ಆಗಿರುತ್ತೆ, ಯಾಕೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಂತೆಲ್ಲ ಆಗಿರುತ್ತೆ. ಅದರಿಂದ ಇದು ಒಂದು ಅದ್ಭುತವಾದಂತ ಬಹಳ ಒಳ್ಳೆಯದಂತ ಯೋಜನೆ. ಆದ್ರೆ ಇದ್ರ ಜೊತೆಗೆ ಹೇಳುವಂತದ್ದು ಏನು ಅಂದ್ರೆ,
ಅದಕ್ಕೆ ತಕ್ಕನಾಗಿ ನಾವು ಸೌಲಭ್ಯಗಳನ್ನು ಹೆಚ್ಚಿಸಬೇಕಾದೇ ಪರಿಹಾರ ಬಿಟ್ರೆ ಬೇರೆದ್ರಿಗಿಲ್ಲ. ಆಮೇಲೆ ಇನ್ನೊಂದೇನು, ನಮ್ ಜನಕ್ಕೂ ಕೂಡ ಬಹಳ ಸಿವಿಕ್ ಸೆನ್ಸ್ ಅಂದ್ರೆ ಒಂದು ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ಅಂದ್ರೆ ಹೋಗಿ ವಯಸ್ಸಾದವ್ರ ಜಾಗದಲ್ಲಿ ಕೂತ್ಕೊಂಡ್ಬಿಡೋದು, ಅವ್ರಿಗೆ ಬಂದ್ರೆ ರೋಪ್ ಹಾಕೋದು, ಹೆಣ್ಮಕ್ಳ ಜಾಗದಲ್ಲಿ ಕೂತ್ಕೊಳ್ಳೋದು, ಅಂಗವಿಕಲರ ಜಾಗದಲ್ಲಿ ಕೂತ್ಕೊಳ್ಳೋದು, ಅವ್ರು ಬಂದಾಗ ಬಿಟ್ಕೊಡ್ಬೇಕು ಅನ್ನೋ ಸೌಜನ್ಯ ತುಂಬಾ ಜನಕ್ಕೆ ಇಲ್ಲ. ಸೊ ಎಸ್ಪೆಷಲಿ ನಮ್ಮ ಯೂತ್ಸ್ ಅಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದನ್ನ ಒಂದು ಮಧ್ಯ ವಯಸ್ಸವರು ಅಂತವರೆಲ್ಲ ಬಂದಾಗ ಅವ್ರು ಎಲ್ಲರೇ ಎತ್ಕೊಂಡು ಬಿಡ್ಬೋದು. ಬಟ್ ಚಿಕ್ಕ ವಯಸ್ಸಿನವರು ಕೂಡ ಅದನ್ನ ಬಹಳ ಬೇರೆ ಬೇರೆ ಪ್ರೆಸ್ಟೇಜ್ ತಗೊಳ್ತಾರೆ. ಬಟ್ ಅವ್ರಿಗೆ ಅದು ಗೊತ್ತಿಲ್ಲ, ಕಾನೂನು ಪ್ರಕಾರ ನಮಗೆ ದಂಡ ಹಾಕ್ಬೋದು, ಅವ್ರಿಗೆ ನಾವು ಬಿಟ್ಕೊಡ್ಬೇಕು, ಅದು ಮ್ಯಾಂಡೇಟರಿ. ಈಗ ರಿಸರ್ವ್ ಅಂತ ಬರೆದಿರ್ತಾರೆ, ಸ್ತ್ರೀಯರಿಗಾಗಿ, ಮಹಿಳೆಯರಿಗಾಗಿ ಅಥವಾ ವಿಶೇಷ ಚೇತನರಿಗಾಗಿ. ಸೊ ಅದನ್ನ ಬಿಟ್ಕೊಡೋ ಅಂತ ಒಂದು ದೊಡ್ಡ ಗುಣವನ್ನ ನಮ್ಮ ಇವರು ಬೆಳೆಸ್ಕೊಳ್ಬೇಕು. ಸೊ ಆ ದೃಷ್ಟಿಯಲ್ಲಿ ಶಕ್ತಿ ಯೋಜನೆ ಬಹಳ ಒಳ್ಳೆ ಯೋಜನೆ. ಅದನ್ನ ಸದುಪಯೋಗ ನಮ್ಮ ಜನರು ಮಾಡ್ಕೊಳ್ಬೇಕು. ಹಾಗೇನೆ ಸರ್ಕಾರಗಳು ಕೂಡ ಅಂದ್ರೆ ಅದಕ್ಕೆ ಎಷ್ಟು ಅದನ್ನ ಈಸ್ ಮಾಡ್ಬೇಕು, ಅದನ್ನ ಒಂದು ಚೆನ್ನಾಗಿ ಜರ್ನಿ ಮಾಡ್ಲಿಕ್ಕೆ. ಟೌನ್ ಅಲ್ಲಿ ಬೇಕಾದಷ್ಟು ಆಪ್ಷನ್ಸ್ ಇದೆ, ನಿಮಗೆ ಮೆಟ್ರೋ ಇದೆ, ಬೇಕಾದಷ್ಟು ಆಪ್ಷನ್ಸ್ ಇದೆ, ಅದು ಓನ್ ವೆಹಿಕಲ್ಸ್ ಇಟ್ಕೊಳ್ಬಹುದು. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಅದು ತುಂಬಾ ಟ್ರಮಂಡಸ್ ಆದಂತ ಪ್ರಭಾವ ಬೀರಿದೆ. ಹೆಣ್ಮಕ್ಳ ದೃಷ್ಟಿಯಿಂದ ಸ್ವತಂತ್ರ ಓಡಾಡಲಿಕ್ಕೆ, ಬೇರೆ ಬೇರೆ ಆಕ್ಟಿವಿಟೀಸ್ ಅದು ಬಹಳ ಪ್ರಭಾವ ಬೀರಿದೆ. ಆ ದೃಷ್ಟಿಯಲ್ಲಿ ಸ್ವಲ್ಪ ಟ್ರಿಪ್ಸ್ ನ ಅಂತದನ್ನ ಹೆಚ್ಚು ಮಾಡುವಂಥದ್ದು ಅಥವಾ ಪ್ಲೇಸ್ಗಳನ್ನ ಹೆಚ್ಚು ಮಾಡುವಂಥದ್ದು ಖಂಡಿತ ಮಾಡ್ಬೇಕು ಅಂತ ನಾನು ಭಾವಿಸ್ತೀನಿ. ನಮ್ಗೆಲ್ಲರಿಗೂ ಸಿವಿಕ್ ಸೆನ್ಸ್ ಅನ್ನೋದು ಬಹಳ ಮುಖ್ಯ. ವಿ ಶುಡ್ ಆಲ್ ಫಾಲೋ ಸಿವಿಕ್ ಸೆನ್ಸ್. ಒಂದು ಬಸ್ಸಿಗೆ ಹತ್ತಿದಾಗ ಅಥವಾ ಅದೇ ಬಸ್ನಲ್ಲಿ ಎಷ್ಟೊಂದು ಸಲ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರೋ ಪುರುಷರು ಇರ್ತಾರೆ, ಅವರು ಕಂಡಕ್ಟರ್ ಅವರು ಅವಾಯ್ಡ್ ಮಾಡಬೇಕು. ಸೊ ಇದೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ಈ ಇನ್ಸಿಡೆಂಟ್ ಬಸ್ಸಲ್ಲಿ ದಿನ ಗಲಾಟೆ ಆಗುತ್ತೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಇಲ್ಲ, ನೀವು ಹೇಳೋದಕ್ಕೆ ಇನ್ನೊಂದು ಪೂರಕವನ್ನು ನಾವು ಹೇಳ್ಬೇಕೇನು ಅಂದ್ರೆ, ಈ ಧೂಮಪಾನ ಮತ್ತೆ ಮದ್ಯಪಾನ ನಿಷೇಧಿಸಿದೆ ಅಂತ ಬೋರ್ಡ್ ಇರುತ್ತೆ. ಮತ್ತೆ ಬೆಳಗ್ಗೆ ಹೊತ್ತು ಯಾರು ಬಹುಶಃ ಬರ್ಲಿಕ್ಕಿಲ್ಲ, ಗಲಾಟೆ ಮಾಡ್ತಾರೆ ಯಾರಾದ್ರೂ. ಈಗೆಲ್ಲ ಅದರದೊಂದು ಸೆನ್ಸ್ ಬಂದಿದೆ ಜನಗಳಿಗೆ. ಬಟ್ ಸಂಜೆ ಹೊತ್ತು ಕಂಡಕ್ಟರ್ ಲಿಬರಲ್ ಆಗಿ ಹೋಗಿ ಅಂತ ಬಿಡ್ಬೋದು ಅಂತ ಕಾಣ್ತದೆ. ಸಂಜೆ ಹೊತ್ತು ಕೂಡ ನಮ್ಮ ಸಾಕಷ್ಟು ಹೆಣ್ಮಕ್ಳು ಐಟಿ ಕೆಲಸ ಮಾಡೋರು ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂದರ್ಭದಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ ಬಸ್ಗಳಲ್ಲಿ. ಸೊ ಇದು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ನೀವು ಹೇಳಿದ ಪಾಯಿಂಟ್ ಬಹಳ ವ್ಯಾಲಿಡ್ ಆಗಿದೆ. ಅವ್ನಿಗೆ ಕುಡಿದಿಕ್ಕೆ ದುಡ್ಡಿದೆ ಅಂದ್ರೆ ಅವ್ನು ಆಟೋದ ಹೋಗೋದಕ್ಕೂ ದುಡ್ಡಿದೆಯಲ್ವಾ, ಆಟೋದಲ್ಲಿ ಹೋಗ್ಲಿ ಅವನು ಮಾಡ್ಕೊಂಡು ಹೌದು. ಇದನ್ನ ಸ್ಟ್ರಿಕ್ಟ್ ಆಗಿ ಕಂಡಕ್ಟರ್ಗಳು ಖಂಡಿತ ಫಾಲೋ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಧೂಮಪಾನ ಮತ್ತೆ ಮದ್ಯಪಾನವನ್ನ ನಿಷೇಧ ಇದೆ, ಅದರಲ್ಲಿ ಇದೆ, ಅದನ್ನ ನಾವು ಪಾಲನೆ ಮಾಡೋದು ನೋಡ್ಕೊಳ್ಬೇಕು, ಎನ್ಶೂರ್ ಮಾಡ್ಕೊಳ್ಬೇಕು. ತುಂಬಾ ಜನ ರಿಸ್ಕ್ ತಗೊಳ್ಳಲ್ಲ, ಆಯ್ತು ಬಸ್ ಖಾಲಿ ಇದೆ ಹತ್ಕೊಳ್ಳೋದು ಮುಂದೆ ಕುತ್ಕೊಳ್ತಾನೆ ಅಂತ, ಇನ್ನೊಬ್ಬ ಹತ್ಕೊಂಡಾಗ ಅವ್ನಿಗೆ ಕನ್ವಿನ್ಸ್ ಆಗುತ್ತೆ. ಸೊ ಈ ದೃಷ್ಟಿಯಿಂದ ಅವ್ರನ್ನ ಖಂಡಿತ ಅವಾಯ್ಡ್ ಮಾಡ್ಬೇಕು. ಥ್ಯಾಂಕ್ ಯು ಕರಿಸ್ವಾಮಿ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅಭಿಪ್ರಾಯಗಳು ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ. ಇದೇ ಥರ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ನಮ್ಮ ನ್ಯೂಸ್ ಆಫ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.